4ನೇ ಕ್ರಿಯೆ ಹಿಮ್ಮುಖ ಕ್ರಿಯೆ. ತಾಡಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳಿನ ಮೇಲೆ ನಿಂತು ತಾಡಕ್ರಿಯೆಯಲ್ಲಿ ನಿಂತು ಕಾಲಿನ ಬೆರಳಿನ ಮೇಲೆ ನಿಂತು ಶರೀರದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿಸಬೇಕು. ಶರೀರದ ಮೇಲ್ಭಾಗವನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿಸಬೇಕು. ಕಾಲಿನ ಬೆರಳಿನ ಮೇಲೆ ನಿಂತು ತಾಡಕ್ರಿಯೆಯಲ್ಲಿ ನಿಂತು ಶರೀರವನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ಬಗ್ಗಿಸಬೇಕು. ಇದು ಹಿಮ್ಮುಖ ಕ್ರಿಯೆ. ನಾಲ್ಕನೇ ಕ್ರಿಯೆ ಹಿಮ್ಮುಖ ಕ್ರಿಯೆ. ನಾನು ಈ ಡೈರೆಕ್ಷನಲ್ಲಿ ಮಾಡ್ತೀನಿ. ಹಿಮ್ಮುಖ ಕ್ರಿಯೆ ಮಾಡುವುದರಿಂದ ಸೊಂಟದ ನೋವನ್ನು ಹೋಗಲಾಡಿಸುತ್ತದೆ ಹಾಗೂ ಕ್ಲಿಷ್ಟಕರವಾದ ಅಡವುಗಳನ್ನು ಮಾಡಲು ಸಹಾಯಕಾರಿಯಾಗಿದೆ. ಹಿಂದಕ್ಕೆ ಬಗ್ಗಿ ಮಾಡುವ ಅಡವುಗಳಿಗೆ ಇದು ಸಹಾಯಕಾರಿಯಾಗಿದೆ.